ನಾನು ಅಖಿಲಮ್ಮನ್ ಕೈ ಹಿಡಿಯೋದು ಅಂದ್ರೆ ಏನು? ಇಲ್ಲ, ನಾನು ದೊಡ್ಡ ತಪ್ಪು ಮಾಡಿದ್ದೀನಿ. ಅನ್ನ ಹಾಕಿದ ಅಖಿಲಮ್ಮನ್ಗೆ ಅನ್ಯಾಯ ಮಾಡಿದ್ದೀನಿ. ನನಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಪಾರ್ವತಿ, ಏನ್ ಮಾಡ್ತಾ ಇದ್ಯಾ? ದಯವಿಟ್ಟು ಯಜಮಾನ್ರೆ ನನ್ನ ತಡಿಬೇಡಿ. ಪಾರ್ವತಿ, ಇನ್ನೊಂದ್ಸಲ ಬೆಂಕಿ ಕೈ ಇಡ್ತೀನಿ ಅಂದ್ರೆ ಸುಮ್ನೆ ಇರಲ್ಲ ನಾನು. ಏನ್ ಅನ್ಕೊಂಡಿದ್ಯಾ ನಿನ್ನ? ನಾನ್ ಸುಮ್ನೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಕೊಬಹುದು ಅಂತ ಅನ್ಕೊಂಡಿದ್ಯಾ? ನಿನಗ್ ನೋವಾದ್ರೆ ನನಗ್ ನೋವಾಗುತ್ತೆ ಅನ್ನೋ ಪರಿಜ್ಞಾನ ಇಲ್ವಾ ನಿನಗೆ? ಅಷ್ಟಕ್ಕೂ ನಿನಗ್ ಶಿಕ್ಷೆ ಆಗ್ಬೇಕು ಅಂದ್ರೆ ಮೊದಲು ನನಗ್ ಶಿಕ್ಷೆ ಆಗ್ಲಿ. ಯಾಕೆ ಅಂದ್ರೆ ಅಮ್ಮನ್ ಮುಂದೆ ನಿಂತು ಜೋರಾಗಿ ಮಾತಾಡಿ ತಪ್ಪು ಮಾಡಿದವನು ನಾನು. ಅದಕ್ಕೆ ಅಮ್ಮ ನನ್ ಮೇಲೆ ಕೈ ಎತ್ತಕ್ ಬಂದ್ರು, ಅವಾಗ ನೀ ಅವ್ರ ಕೈ ಹಿಡ್ದೆ. ನಿನ್ನಿಂದ ತಪ್ಪಾಗಿದೆ ಅಂದ್ರೆ ಅದಕ್ಕೆ ಕಾರಣ ನಾನು. ಮೊದಲು ನನಗ್ ಶಿಕ್ಷೆ ಆಗ್ಬೇಕು. ಯಜಮಾನ್ರೆ, ಏನ್ ಮಾಡ್ತಾ ಇದ್ದೀರಾ? ಬಿಡು, ತಪ್ಪು ಮಾಡಿರೋದು ನಾನು, ನನಗ್ ಶಿಕ್ಷೆ ಆಗ್ಲೇಬೇಕು. ಯಜಮಾನ್ರೆ, ಏನ್ ಮಾಡ್ತಿದ್ದೀರಾ? ಬಿಡು ಪಾರ್ವತಿ, ಬಿಡು ಪಾರ್ವತಿ, ಬಿಡು. ಆದಿತ್ಯ, ಏನಾಗಿದೆ ನಿಮ್ಮಿಬ್ರಿಗೆ? ಮೊದಲು ಈ ರೀತಿ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದನ್ನು ಬಿಡಿ. ನೀವಿಬ್ರು ಕೈ ಸುಟ್ಕೊಂಡ್ರೆ ಆಗಿರೋದು ಬದಲಾಗ್ಬಿಡುತ್ತಾ? ಈ ರೀತಿ ನಡ್ಕೊಳ್ಳೋರು ನಾಳೆ ಮದುವೆ ಆಗಿ ಇಬ್ಬರೇ ಇರ್ಬೇಕಾದ ಸಂದರ್ಭ ಬಂದ್ರೆ ಆಗ ಏನ್ ಮಾಡ್ತೀರಾ? ಯಾರು ಬರ್ತಾರೆ ನಿಮ್ಮ ಮಧ್ಯೆ? ಏನಮ್ಮ ಪಾರ್ವತಿ, ನೀನು ಬುದ್ಧಿ ಇಲ್ಲದಿರೋ ತರ ನಡ್ಕೋತಿದೀಯಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ ಮಾವ. ನಾನು ಮಾಡಿದ ತಪ್ಪಲ್ಲ, ಅಪರಾಧ. ಯಾವತ್ತು ಅಖಿಲಮ್ಮನ್ ಕಾಲ್ ಕೆಳಗಡೆ ಇರ್ಬೇಕಾದವಳು ನಾನು. ಅಂಥದ್ರಲ್ಲಿ ಇವತ್ತು ಎಲ್ರ ಮುಂದೆ ಅವ್ರ ಕೈ ಹಿಡ್ದಿದ್ದು ತಪ್ಪು, ದೊಡ್ಡ ತಪ್ಪು. ನನ್ನ ಪ್ರಕಾರ ನೀನ್ ಮಾಡಿದ ತಪ್ಪಲ್ಲಮ್ಮ. ಆದಿತ್ಯ ನಿನ್ ಗಂಡ. ಗಂಡನ ಮೇಲೆ ಅವನ್ ತಾಯಿ ಆಗಿರ್ಲಿ, ಇನ್ ಯಾರೇ ಆಗಿರ್ಲಿ, ಕೈ ಮಾಡಿದ್ರೆ ಯಾವ ಹೆಂಡತಿನೂ ಸಹಿಸ್ಕೊಳಲ್ಲ. ಪ್ರೀತಿಲಿ ಯಾವುದು ತಪ್ಪಲ್ಲಮ್ಮ. ಹಾಗಾಗಿ ನೀನ್ ಮಾಡಿದ ತಪ್ಪು ಅಂತ ನಾನು ಹೇಳಲ್ಲ. ನಿನ್ಗೆ ಆದಿತ್ಯನ ಮೇಲೆ ಇರೋ ಪ್ರೀತಿ ಅಖಿಲ ಕೈ ಹಿಡಿಯೋ ಹಾಗೆ ಮಾಡ್ತು. ಇದರಿಂದಾನೇ ನಿನಗೆ ಆದಿತ್ಯನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ಅವನು ನಿನ್ನ ಹೆಂಡತಿಯಾಗಿ, ನಾನು ನಿನ್ನನ್ನು ಸೊಸೆಯಾಗಿ ಪಡೆಯೋಕೆ ತುಂಬಾ ಅದೃಷ್ಟ ಮಾಡಿದ್ದೀವಿ. ಈ ಘಟನೆಯಿಂದ ಈ ಮನೆಯವ್ರ ಬಗ್ಗೆ ನಿನ್ಗೆ ಎಷ್ಟು ಕಾಳಜಿ ಇದೆ ಅಂತ ಗೊತ್ತಾಗುತ್ತೆ. ನಿನ್ನ ಕೈಯಲ್ಲಿ ನನ್ನ ಮಗ ಸುರಕ್ಷಿತವಾಗಿ ಇರ್ತಾನೆ ಅಂತ ಅಖಿಲಾಗ ಅರ್ಥ ಆದ್ರೆ ಈ ಘಟನೆನ ಅವಳು ಮರೆತು ಬಿಡ್ತಾಳೆ. ಒಪ್ಕೊಳ್ಳೋದಿಕ್ಕೆ ನಾನ್ ಬಿಡ್ಬೇಕಲ್ಲ. ಹಾಗಾದ್ರೆ ಅಖಿಲಮ್ಮ ನನ್ನ ಕ್ಷಮಿಸ್ತಾರ? ಮತ್ತೆ ನನ್ನ ಹತ್ರ ಮಾತಾಡ್ತಾರ ಮಾವ? ಕ್ಷಮಿಸ್ಬೋದು, ಮಾತಾಡ್ಸಲೂಬಹುದು. ಆದರೆ ಈ ಘಟನೆಯಿಂದ ಅವಳ ಮನಸ್ಸಿಗೆ ತುಂಬಾ ನೋವಾಗಿರುತ್ತೆ. ಈ ಸಮಯದಲ್ಲಿ ಅವಳು ಒಂಟಿಯಾಗಿರಕ್ಕೆ ಇಷ್ಟಪಡ್ತಾಳೆ. ಅದಕ್ಕೆ ನಾನು ಅವಳನ್ನ ಸಮಾಧಾನ ಮಾಡಕ್ ಹೋಗ್ಲಿಲ್ಲ. ನಾನು ಅಷ್ಟೇ ಅಪ್ಪ, ಅಮ್ಮನ ವಿರುದ್ಧ ಜೋರಾಗಿ ಮಾತಾಡಿದಕ್ಕೆ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ ಅಂತ ಯೋಚನೆ ಮಾಡಿದೆ. ಅಷ್ಟರಲ್ಲಿ ಪಾರ್ವತಿ ಅಳ್ತಾ ಬಂದಿದ್ದು ನೋಡಿ ಡೌಟ್ ಬಂದು ಇಲ್ಲಿಗೆ ಬಂದೆ. ಮೊದಲು ಅಖಿಲ ಮನಸ್ಸು ಕಂಟ್ರೋಲ್ಗೆ ಬರಲಿ, ಆಮೇಲೆ ನಾನು ಹೋಗಿ ಮಾತಾಡ್ತೀನಿ. ನಂತರ ನೀವು ಬನ್ನಿ. ಸರಿ ಮಾವ. ಏನಪ್ಪ ಆದಿತ್ಯ? ಸರಿಯಪ್ಪ. ಏನೇ ಮಾಡಕ್ ಮುಂಚೆ 100 ಸಲ ಚೆನ್ನಾಗಿ ಯೋಚನೆ ಮಾಡಬೇಕು. ದುಡುಕ್ಬೇಡಿ. ನಾನು
ಹೊತ್ತು ಹೆತ್ತು ಪ್ರೀತಿಯಿಂದ ಸಾಕಿ ಸಲಹಿದ ನನ್ನ ಮಗ ಆದಿ ಇವತ್ತು ಆ ಕೆಲಸದೊಳಗೋಸ್ಕರ ನನ್ನ ಮೇಲೆ ಏರು ಧ್ವನಿಯಲ್ಲಿ ಜೋರು ಧ್ವನಿಯಲ್ಲಿ ಮಾತಾಡ್ಬಿಟ್ಟ ರಘು. ಅವನಿಗೆ ತಾಯಿ ಮಗನ ಸಂಬಂಧ ಇಷ್ಟೊಂದು ಹಗುರ ಆಗೋಯ್ತ. ಯಾವ ತಾಯಿನೇ ಆಗಿರ್ಲಿ ತಾನೇ ಹೆತ್ತ ಮಕ್ಕಳು ತನಗೆ ತಿರುಗಿ ಬೀಳದೆ ಹೋದ್ರೆ ಸಾಕು ಅಂತ ಮಾತ್ರ ನಿರೀಕ್ಷೆ ಮಾಡ್ತಾಳೆ. ಅದನ್ನು ಬಿಟ್ಟು ಬೇರೆ ಯಾವುದನ್ನು ಬಯಸೋದಿಲ್ಲ. ಅಂಥದ್ರಲ್ಲಿ ನನ್ನ ಮೇಲೆ ಅಪಾರವಾದ ನಂಬಿಕೆ, ಪ್ರೀತಿ, ಗೌರವ, ಮಮತೆ ಎಲ್ಲ ಇಟ್ಕೊಂಡ ನನ್ನ ಮುದ್ದಿನ ಆದಿ ಆ ಕೆಲಸದವಳ ಮುಂದೆ ನಂಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ರಘು, ಆಗ್ತಿಲ್ಲ ರಘು. ಸಮಾಧಾನ ಮಾಡ್ಕೋ. ಹೇಗೆ ರಘು, ಹೇಗೆ ಸಮಾಧಾನ ಮಾಡ್ಕೊಳ್ಳಿ ನನ್ನ ಆದಿ ರಘು? ಇದೆಲ್ಲ ನಡೆದಿದ್ದು ಅವನಿಂದನೇ ಅನ್ನಿಸ್ತಿದೆ. ಒಂದ್ ವೇಳೆ ಪ್ರೀತು ಹೇಗೆ ನಡ್ಕೊಂಡಿದ್ರು ನನಗೆ ಇಷ್ಟೊಂದು ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ಆದಿ ನನ್ನ ಹಿರೇ ಮಗ, ನನ್ನ ಮುದ್ದಿನ ಮಗ, ನನ್ನ ಪ್ರೀತಿ ಆದಿ ಹೀಗೆಲ್ಲ ನಡ್ಕೊಂಡಿದ್ದು ಆದಿನೇನಾ? ಅವನೇನ ಹೀಗೆಲ್ಲ ಮಾಡಿದ್ದು ಅನ್ನಿಸ್ತಿದೆ. ಅಖಿಲ, ಆದಿತ್ಯ ನಿನ್ ಕುಡಿ, ನಿನ್ನ ಅಂಶನೇ ಅವನಲ್ಲಿದೆ. ನನ್ನ ಪ್ರಕಾರ ಅನ್ಯಾಯವಾಗಿ ನಡ್ಕೊಂಡಿದ್ದಾನೆ. ಏನು ಆದಿ ಆದಿ ಈ ರೀತಿ ನಡ್ಕೊಂಡಿದ್ದು ಸರಿಯಾಗಿದೆಯಾ, ನ್ಯಾಯವಾಗಿದೆಯಾ? ನೀವು ಈ ಮಾತು ಹೇಳ್ತಿರೋದು ರಘು? ನಿಮ್ ಬಾಯಿಂದ ಈ ರೀತಿ ಮಾತು ಬರ್ತಿರೋದು, ನನ್ನ ರಘುನ ಈ ರೀತಿ ಹೇಳ್ತಿರೋದು? ಅಖಿಲ, ದಯವಿಟ್ಟು ನನ್ನ ಮಾತನ್ನ ಅಪಾರ್ಥ ಮಾಡ್ಕೋಬೇಡ. ನಿನ್ ಮನಸ್ಸು ನೋಯಿಸೋ ಉದ್ದೇಶ ಖಂಡಿತ ನನಗಿಲ್ಲ. ಆದ್ರೆ ವಾಸ್ತವ ಏನು ಅಂತ ಗೊತ್ತಿಲ್ಲದೆ ಆದಿತ್ಯ ಪಾರ್ವತಿ ಬಗ್ಗೆ ಮಾತಾಡೋದು ಸರಿಯಲ್ಲ. ನಿಮ್ ಮಾತಿನ ಅರ್ಥ? ನಮ್ಮ ಆದಿತ್ಯ ಪಾರ್ವತಿ ಕೈಗೆ ಬಳೆ ತೊಡಿಸಿದ್ದಕ್ಕೆ ಬೇರೆನೇ ಕಾರಣ ಇದೆ. ಏನು ರಘು? ಅನನ್ಯ, ಆದಿತ್ಯ ಪಾರ್ವತಿ ಕೈಗೆ ಯಾಕೆ ಬಳೆ ತೋರಿಸ್ದ, ಅದರ ಬಗ್ಗೆ ನಿಮ್ಗೆ ಏನೇನು ಗೊತ್ತು ಎಲ್ಲ ಅಖಿಲ ಮುಂದೆ ಹೇಳು. ಎಸ್ ಸರ್. ಮ್ಯಾಮ್, ನಾನು ಕೆಲವು ಅಡುಗೆ ರೆಸಿಪಿಗಳನ್ನ ಹೇಳಿಸ್ಕೊಡೋದಕ್ಕೆ ಅಂತ ಪಾರ್ವತಿ ಅವ್ರನ್ನ ಮನೆಗೆ ಕರ್ಸ್ಕೊಂಡಿದ್ದೆ. ಅದಕ್ಕೆ ಅವ್ರು ರಜೆ ಹಾಕಿ ನಮ್ಮ ಮನೆಗೆ ಬಂದಿದ್ರು. ಎಲ್ಲ ಆದಮೇಲೆ ಅವ್ರನ್ನ ವಾಪಸ್ ಬಿಡೋದಕ್ಕೆ ಅಂತ ಅವ್ರ ಜೊತೆ ಹೊರಟೆ. ಅದೇ ಟೈಮಲ್ಲಿ ಅದ್ಯಾವುದೋ ಫಿಲ್ಮ್ ಶೂಟಿಂಗ್ ನಡೀತಿತ್ತು. ಇಡೀ ರೋಡ್ ಬ್ಲಾಕ್ ಮಾಡಿದ್ರು. ಅದಕ್ಕೆ ನಾವು ಅಲ್ಲೇ ವೇಟ್ ಮಾಡ್ತಿದ್ವಿ. ಹೇಗೋ ಆದಿತ್ಯ ಸರ್ ಮನೆಗೆ ಬರ್ತಿದ್ರು. ಪಾರ್ವತಿ ಅವ್ರು ಕೂಡ ಮನೆಗೆ ಬರಬೇಕಾಗಿತ್ತಲ್ಲ. ಅದಕ್ಕೆ ನಾನೇ ಆದಿತ್ಯ ಸರ್ಗೆ ಪಾರ್ವತಿ ಅವ್ರನ್ನ ಕರ್ಕೊಂಡು ಹೋಗಕ್ಕಾಗತ್ತಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಒಪ್ಕೊಂಡ್ರು. ಇನ್ನೇನು ಆದಿತ್ಯ ಸರ್ ಹೊರಡ್ಬೇಕಾಗಿತ್ತು. ಅಷ್ಟರಲ್ಲಿ ಈ ಸ್ಟಂಟ್ನವ್ರು ಬೀಸಿದ ಕೋಲು ಆದಿತ್ಯ ಸರ್ ತಲೆಗೆ ಬಿದ್ದ್ಬಿಡ್ತಿತ್ತು. ಅಷ್ಟ್ರಲ್ಲಿ ಪಾರ್ವತಿ ಅವ್ರು ಬಂದು ಅವ್ರ ಕೈ ಅಡ್ಡ ಇಟ್ರು. ಆಗ ಅವ್ರ ಕೈಯಲ್ಲಿದ್ದ ಬಳೆ ಎಲ್ಲ ಹೊಡೆದೋಯ್ತು. ಅದಕ್ಕೆ ಆದಿತ್ಯ ಸರ್, ನನ್ನ ಪ್ರಾಣ ಉಳಿಸಿದ್ಯಾ ನೀನು, ನಿನ್ನ ಋಣ ಹೇಗೆ ತೀರಿಸ್ಲಿ ಅಂತ ಕೇಳಿದ್ರು. ನಿಮ್ಮನ್ನು ಉಳಿಸೋದಕ್ಕೆ ಬಂದು ಅವ್ರ ಬಳೆ ಎಲ್ಲ ಒಡೆದೋಗಿದೆ, ಅದಕ್ಕೆ ಅವ್ರಿಗೆ ಬಳೆ ಕೊಡ್ಸಿ ಸರ್ ಅಂತ ನಾನೇ ಹೇಳ್ದೆ ಮ್ಯಾಮ್. ಮಂಗಳವಾರ ಹೆಣ್ಮಕ್ಳ ಕೈಲಿ ಬಳೆ ಹೊಡೆಯೋದು ಒಳ್ಳೇದಲ್ಲ ಅಲ್ವಾ ಮ್ಯಾಮ್? ಅದಕ್ಕೆ ನಾನೇ ಆದಿತ್ಯ ಸರ್ಗೆ ಬಳೆ ಕೊಡ್ಸಿ ಅಂತ ಹೇಳ್ದೆ. ಆಮೇಲೆ ಅವರು ಅವ್ರನ್ನ ಕರ್ಕೊಂಡು ಅಂಗಡಿಗೆ ಹೋದ್ರು.
ಯಾಮಿನಿ, ಇವಳೆ ನನ್ನ ಮುದ್ದಿನ ಮಗಳು ಯಾಮಿನಿ. ಓ ಮೈ ಸಿಂಡ್ರೆಲಾ, ನಿನ್ ಹೆಸರು ಯಾಮಿನಿ ಅಂತನಾ? ಹೌದು, ನನ್ನ ಹೆಸರು ದಾಮಿನಿ ಅಂತ. ನೈಸ್. ಯಾಮಿನಿ, ನೀನ್ ನೋಡೋದಕ್ಕೆ ಮಹಾಲಕ್ಷ್ಮಿ ತರ ಇದ್ಯಾ. ನಮ್ಮ ಆದಿತ್ಯನ್ಗೆ ಸಖತ್ ಜೋಡೆ ನೀನು. ಥ್ಯಾಂಕ್ಸ್ ಮಾಮ್. ಇವರು ದಾಮಿನಿ ಅಂತ, ಹುಡುಗನ್ ಚಿಕ್ಕಮ್ಮ. ನಮಸ್ತೆ. ಸರಿ ಸರಿ, ಬೇಗ ಬೇಗ ರೆಡಿ ಆಗ್ಬಿಟ್ ಬಾ, ಎಲ್ರು ಕಾಯ್ತಾ ಇರ್ತಾರೆ. ಇವ್ರು ನಿನ್ಗೆ ಸಹಾಯ ಮಾಡ್ತಾರೆ. ಇವರು ನಮ್ಮ ಮನೆ ಕೆಲಸದವಳು. ಆಕ್ಚುಲಿ ನಾನು ಅವ್ರ ಕೆಲ್ಸದ ಬಗ್ಗೆ ಕೇಳಲಿಲ್ಲ, ಅವ್ರ ಹೆಸರು ಕೇಳಿದೆ. ಏಯ್ ಹೇಳೆ, ನಮ್ ಯಾಮಿನಿ ಕೇಳ್ತಾ ಇಲ್ವಾ? ಪಾರ್ವತಿ. ನೈಸ್ ನೇಮ್. ಲೇ ಪಾರ್ವತಿ, ನಮ್ ಯಾಮಿನಿನ ಸಖತ್ತಾಗಿ ರೆಡಿ ಮಾಡ್ಬಿಡು ಬೇಗ. ಯಾಮಿನಿ, ನೀನು ಬೇಗ ರೆಡಿಯಾಗಿ ಬಂದ್ಬಿಡಮ್ಮ. ಶಾ ಮ್ಯಾಮ್. ಅಯ್ಯೋ ಮೇಡಮ್ ಅಲ್ಲ, ನಾನು ನಿನ್ಗೆ ಚಿಕ್ಕತ್ತೆ ಆಗ್ಬೇಕು. ಚಿಕ್ಕತ್ತೆ ಅನ್ನು. ಓಕೆ. ಲೇ ಪಾರ್ವತಿ ಅವರೇ, ಯಾಕೆ ಒಂಥರ ಇದ್ದೀರಾ? ಮೈ ಹುಷಾರಿಲ್ವಾ? ಇಲ್ಲ ಮೇಡಮ್, ಆ ಥರ ಎಲ್ಲ ಏನೂ ಇಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ತಲೆನೋವು ಅಷ್ಟೇ. ಟ್ಯಾಬ್ಲೆಟ್ಸ್ ಕೊಡ್ಲಾ? ಬೇಡ, ಮಾತ್ರೆಯಿಂದ ನೋವು ಕಮ್ಮಿ ಆಗೋದಿಲ್ಲ. ಮತ್ತೆ ಅಂದರೆ ಸ್ವಲ್ಪ ಹೊತ್ತು ಹೋದರೆ ಅದಾಗದೇ ಕಮ್ಮಿ ಆಗುತ್ತೆ. ಹೋ, ಹಾಗಿದ್ರೆ ನೋವು ತಡ್ಕೊಂಡು ಅಭ್ಯಾಸ ಇದೆ ಅಂತ ಆಯ್ತು. ನನ್ನಿಂದ ಆಗಲ್ಲಪ್ಪ. ಪಾರ್ವತಿ ಅವರೇ, ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನನ್ನ ಸ್ಯಾರಿ ಉಟ್ಕೊಳ್ಳೋಕೆ ಹೆಲ್ಪ್ ಮಾಡ್ತೀರಾ? ಒಂದ್ ನಿಮಿಷ ಬಂದ್ರೆ. ಅಲ್ಲ ಅಖಿಲ, ಇದೆಲ್ಲ ಯಾವಾಗ ನಿರ್ಧಾರ ಮಾಡ್ತೇನೆ ನಾನು? ನಿನ್ನೆ ರಾತ್ರಿ ನೀವು ರೂಮಿಗೆ ಬಂದಾಗ ನಾನು ಈ ಬ್ರೋಕರ್ ಕೃಷ್ಣಪ್ಪನವ್ರ ಹತ್ರನೇ ಮಾತಾಡ್ತಾ ಇದ್ದೆ. ಆಗಲೇ ಇವರು ಈ ಸಂಬಂಧದ ಬಗ್ಗೆ ಹೇಳಿದ್ದು. ಹುಡುಗಿ ಫೋಟೋಗಳನ್ನು ಕಳಿಸಿದ್ರು. ನೋಡಿ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಯಾಕೊಂದ್ಸಲ ನೋಡಬಾರ್ದು ಅಂತ ನಿಮ್ಮನ್ನು ಎಲ್ಲ ಕರ್ಕೊಂಡು ಬಂದಿದ್ದು. ಅಕ್ಕ ಅಕ್ಕ, ನಿಮ್ ಸೆಲೆಕ್ಷನ್ ಅಂತೂ ಸೂಪರ್ ಅಕ್ಕ. ತುಂಬಾ ಚೆನ್ನಾಗಿದ್ದಾಳೆ ಹುಡುಗಿ. ಹೌದಾ? ಹೂ ಅಕ್ಕ, ನೋಡಕ್ಕೆ ತುಂಬಾ ಮುದ್ದಾಗಿದ್ದಾಳೆ. ಮಾತು ಬಂಗಾರ, ನಗು ಡೈಮಂಡ್. ಅದು ಅಲ್ಲದೆ ನನಗೂ ಅವಳಿಗೂ ತುಂಬಾ ಹೋಲಿಕೆ ಇದೆ ಅಕ್ಕ. ಅದು ಹೇಗೆ? ನನ್ನ ಹೆಸರು ದಾಮಿನಿ, ಅವಳ ಹೆಸರು ಯಾಮಿನಿ. ಸೂಪರ್ ಆಗಿದೆ. ನೋಡಿದ್ರೆ ಮೇಡಮ್, ಹೆಸರಲ್ಲೇ ಸಂಬಂಧ ಅಡಗಿದೆ. ಹೆಸರು ಸಾಮ್ಯತೆ ಇದ್ದ ಮಾತ್ರಕ್ಕೆ ಸಂಬಂಧ ಕಲ್ಪಿಸಕ್ಕಾಗತ್ತಾ? ನೀವು ಹೇಳೋದು ಒಂದು ರೀತಿಯಲ್ಲಿ ಸರಿನೇ, ಆದ್ರೆ ಸಂಬಂಧ ಕುದುರಿಸೋದಕ್ಕೆ ತಾನೇ ಇಲ್ಲಿ ಬಂದಿರೋದು. ಆಗ್ಲಿ, ಮೊದಲು ಹುಡುಗಿ ನೋಡೋಣ, ಆಮೇಲೆ ಸಂಬಂಧದ ಬಗ್ಗೆ ಮಾತಾಡಿದ್ರಾಯ್ತು. ಏನಾಯ್ತು ಆದಿ? ಅಮ್ಮ, ಒಂದು ಇಂಪಾರ್ಟೆಂಟ್ ಕಾಲ್ ಮಾಡೋದಿತ್ತು. ಏನಮ್ಮ ಪಾರ್ವತಿ, ನಮ್ಮ ಯಾಮಿನಿನ ಚೆನ್ನಾಗಿ ರೆಡಿ ಮಾಡಿದ್ಯಾ? ಹ್ಞೂ ಮೇಡಮ್. ಮೇಡಮ್ನವ್ರೆ, ನಿಮ್ಮ ಹುಡುಗಂಗೆ ಹುಡುಗಿ ನೋಡಕ್ಕೆ ಹೋದ್ವಾರನೇ ಹೇಳಿದ್ರಿ.
ನಾನು ತುಂಬಾ ಹುಡುಗಿರನ್ನ ನೋಡಿದೆ, ಆದ್ರೆ ನೀವು ಹೇಳಿರೋ ಗುಣ ಇರೋ ಹುಡುಗಿ ನನಗೆ ಸಿಗ್ಲೇ ಇಲ್ಲ. ಆಮೇಲೆ ನಂಗೆ ನಮ್ಮ ಯಾಮಿನಿ ನೆನಪಾದ್ಲು. ಅವಳ ಅಪ್ಪ ಅಮ್ಮನ ಹತ್ರ ಮಾತಾಡಿದೆ, ಆ ಹುಡುಗಿನೂ ಕೇಳಿದೆ. ನಿಮ್ಮ ಹೆಸರು ಹೇಳಿದ ತಕ್ಷಣನೇ ಅವ್ರು ಒಪ್ಕೊಂಡ್ಬಿಟ್ರು. ಇದನ್ನ ನಾಳೆನೋ ನಾಡಿದ್ದೋ ನಿಮ್ಗೆ ಹೇಳೋಣ ಅಂತಿದ್ದೆ. ಋಣಾನು ಬಂದ ನೋಡಿ, ನೀವು ಇವತ್ತೇ ಬರೋ ಹಾಗಾಯ್ತು. ನಮಗೂ ನಮ್ಮ ಮಗನ ಮದುವೆನ ಆದಷ್ಟು ಬೇಗ ಮಾಡೋ ಆಸೆ. ಆದರೆ ಇವತ್ತೇ ಹುಡುಗಿನ ನೋಡಬೇಕು, ಇವತ್ತೇ ಸಂಬಂಧದ ಬಗ್ಗೆ ಮಾತಾಡಬೇಕು ಅನ್ನೋ ಆತರ ಏನೂ ಇರಲಿಲ್ಲ. ಆದ್ರೆ ನಾವೇನೇ ಅನ್ಕೊಂಡ್ರು ಶುಭ ಕಾರ್ಯದ ಬಗ್ಗೆ ಇರುವಂತಹ ಮುಹೂರ್ತ ಇದೆಯಲ್ಲ, ಅದು ನಮ್ಮನ್ನ ಎಳ್ಕೊಂಡು ಬಂದುಬಿಡುತ್ತೆ ನೋಡಿ. ಹಾಗಾಗಿ ಇವತ್ತೇ ಬಂದ್ವಿ. ಒಳ್ಳೆ ಕೆಲಸ ಮಾಡಿದ್ರಿ. ನಮ್ಮ ಹುಡುಗಿ ಅಪ್ಪಟ ಬಂಗಾರ. ನೀವು ಹೇಳಿದ ಎಲ್ಲಾ ಗುಣಗಳು ಆಕೆಯಲ್ಲಿವೆ. ನಿಮ್ಮ ಮನೆಗೆ ಹೇಳಿ ಮಾಡಿಸಿದ ಸೊಸೆ ಆಗ್ತಾರೆ ಅಂತ ನಾನ್ ಭರವಸೆ ಕೊಡ್ತೀನಿ. ಹೌದಕ್ಕ, ನನ್ಗೂ ಹಾಗೆ ಅನ್ನಿಸ್ತು. ಪಾರ್ವತಿ, ಅಮ್ಮ, ಯಾರನ್ನ ಹುಡುಕ್ತಾ ಇದೀಯಾ? ಯಾರೂ ಇಲ್ಲ ಅಮ್ಮ. ಪಾರ್ವತಿ, ಆದಿತ್ಯ ಅದೇನೋ ಫೋನಲ್ಲಿ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಹೊರಗಡೆ ಹೋದ. ಹೋಗಿ ಕರ್ಕೊಂಡು ಬಮ್ಮ. ಸರಿ ಅಪ್ಪ. ಅದರ ಅವಶ್ಯಕತೆ ಇಲ್ಲ. ಮಾತು ಮುಗಿದ್ಮೇಲೆ ಅವನೇ ವಾಪಸ್ ಬರ್ತಾನೆ. ಹೇಗಿದ್ರು ಪ್ರೀತು ಹೋಗಿದ್ದಾನಲ್ಲ. ಬ್ರೋ, ಎಲ್ಲರೂ ವೇಟ್ ಮಾಡ್ತಿರ್ತಾರೆ. ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಅಂತ ಮಾಮ್ ಡೌಟ್ ಪಡ್ಬೋದು. ಬಾಬ್ರು ಹೋಗೋಣ. ಹೋಗೋಣ. ನನ್ನ ಮನಸ್ಸಲ್ಲಿರೋ ವಿಷಯನ ಅಮ್ಮಂಗಾದ್ರೂ ಹೇಳಲೇಬೇಕಲ್ಲ. ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೆ ಬ್ರೋ? ಲವ್ ವಿಷಯ. ಅದನ್ನ ಮಾಮ್ ಹತ್ರ ಹೇಳ್ತೀಯಾ? ಅದು ಈಗ ಇಲ್ಲಿ? ಹೌದು, ಹೇಳ್ದೆ ಬೇರೆ ದಾರಿ ಇಲ್ಲ ಪ್ರೀತು. ಈಗಲೇ ಅಮ್ಮನ ಹತ್ರ ಹೋಗಿ ನನ್ನ ಪಾರ್ವತಿ ಲವ್ ವಿಷಯ, ಹಾಗೆ ಅವಳ ಕೊರಳಲ್ಲಿ ನಾನು ಕಟ್ಟಿರೋ ತಾಳಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇನ್ನು ನನಗೆ ಕಾಯೋದಕ್ಕಾಗಲ್ಲ. ಬ್ರೋ ಬ್ರೋ ಬ್ರೋ, ಈಗಲೇ ಹೇಳ್ಬೇಡ ಬ್ರೋ. ಇದು ಬೇರೆಯವ್ರ ಮನೆ, ಅವ್ರಿಗೆಲ್ಲ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತಾ? ಹೋಗ್ಲಿ ಬಿಡು. ಇವತ್ತಲ್ಲ ನಾಳೆ ನಾವಿಬ್ರು ಪ್ರೀತ್ ಮದುವೆ ಆದ್ವಿ ಅಂತ ಎಲ್ರಿಗೂ ಗೊತ್ತಾಗ್ಬೇಕಾನೆ. ಅದ್ ಇವತ್ತೇ ಗೊತ್ತಾಗ್ಲಿ. ಅಷ್ಟಕ್ಕೂ ಅಮ್ಮ ನನ್ಗೆ ಏನು ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದಿಲ್ಲ. ಈಗ್ಲೂ ಹೇಳಲಿಲ್ಲ ಅಂದ್ರೆ ನನ್ನನ್ನೇ ನಂಬ್ಕೊಂಡಿರೋ ಪಾರ್ವತಿ ಲೈಫ್ ಹಾಳಾಗುತ್ತೆ. ಅದು ನಿನಗಿಷ್ಟನಾ? ಹಾಗಲ್ಲ ಬ್ರೋ, ಮನೆಗೆ ಹೋದ್ಮೇಲೆ ಕೂತು ನಿಧಾನವಾಗಿ ಮಾತಾಡೋಣ. ಪ್ಲೀಸ್ ನನ್ನ ಮಾತು ಕೇಳು. ಸಾರಿ ಪ್ರೀತು, ನಾನು ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಇರಲಿಲ್ಲ. ಈಗಲೇ ನಮ್ಮ ಲವ್ ವಿಷಯನ ಅಮ್ಮನ ಹತ್ರ ಹೇಳ್ತೀನಿ. ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಮ್ಮ ಅಮ್ಮ ಅಮ್ಮ, ನಾನು ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು. ಏನಪ್ಪ ಅದೇ ಅಂತ ಅರ್ಜೆಂಟು? ಆಮೇಲೆ ಮಾತಾಡಿದ್ರಾಯ್ತು. ಕೂತ್ಕೋ. ಇಲ್ಲಮ್ಮ, ಪರ್ಸನಲ್ ಮ್ಯಾಟರ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸರಿನಪ್ಪ, ಮನೆಗೆ ಹೋಗುವಾಗ ಮಾತಾಡಿದ್ರೆ ಆಗಲ್ವಾ? ಆಗಲ್ಲ. ಈಗಲೇ ಮಾತಾಡ್ಬೇಕು. ಪರವಾಗಿಲ್ಲ, ಹೋಗಿ ಮೇಡಮ್. ಮಗ ಏನೋ ಅರ್ಜೆಂಟ್ ಅಂತ ಹೇಳ್ತಾ ಇದ್ದಾನೆ.
ನನ್ನ ಪ್ರಕಾರ ಮಕ್ಳಿಗೋಸ್ಕರ ದುಡ್ಡು ಮಾಡಿಡೋದಕ್ಕಿಂತ ದುಡ್ಡನ್ನ ಹೇಗೆ ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಿರೋ ದುಡ್ಡನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಟ್ರೆ ಲೈಫ್ನಲ್ಲಿ ಅವ್ರು ಸೋಲೋ ಅಂತ ಸಿಚುಯೇಷನ್ ಬರಲ್ಲ. ಹಸ್ದವ್ರಿಗೆ ಅನ್ನ ಹಾಕೋದಕ್ಕಿಂತ ಅನ್ನನ ದುಡಿಯೋ ಒಂದ್ ದಾರಿ ತೋರಿಸ್ಬೇಕು ಅನ್ನೋದು ನನ್ನ ಪಾಲಿಸಿ. ವಾ, ಹೇ, ಎಂಥ ಒಳ್ಳೆ ಆಲೋಚನೆ. ನಿನ್ ಬುದ್ಧಿನ ಮೆಚ್ಕೊಳ್ಳೇಬೇಕು. ನಮ್ಮದು ತುಂಬಾ ಹಿರಿಯ ಮನೆತನ, ಕೂಡು ಕುಟುಂಬ ನಮ್ದು. ಒಂದ್ ವೇಳೆ ನೀನು ನಮ್ಮನೆಗೆ ಸೊಸೆಯಾಗಿ ಬಂದ್ರೆ ಎಲ್ಲರನ್ನೂ ಎಲ್ಲವನ್ನೂ ಹೇಗೆ ತೂಗಿಸ್ಕೊಂಡು ಹೋಗ್ತೀಯ? ಮೊದಲಿಗೆ ನಾನು ನನ್ನ ಗಂಡನ ನಂಬಿಕೆನ ಉಳಿಸ್ಕೊಳ್ತೀನಿ, ಹಾಗೆ ಅವರು ನನ್ನ ನಂಬೋ ಹಾಗೆ ನಡ್ಕೊಳ್ತೀನಿ. ಆಮೇಲೆ ಮನೆಯವ್ರ ವಿಶ್ವಾಸನ ಗಳಿಸ್ತೀನಿ. ಸಾಧ್ಯವಾದಷ್ಟು ಎಲ್ರ ಜೊತೆ ಯಾವ ಮುಚ್ಚುಮರೆ ಇಲ್ಲದೆ ಹೊಂದ್ಕೊಂಡೋಗೋ ಪ್ರಯತ್ನ ಮಾಡ್ತೀನಿ. ಈ ನಿನ್ ಪ್ರಯತ್ನಕ್ಕೆ ಏನಾದರೂ ತೊಂದರೆ ಆದ್ರೆ ಖಂಡಿತ ಯಾರ ಗಮನಕ್ಕೂ ತರಲ್ಲ. ಸಾಧ್ಯವಾದಷ್ಟು ನಾನೇ ಅದನ್ನ ಬಗೆಹರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಒಂದ್ ವೇಳೆ ಆಗ್ಲೂ ಆಗ್ಲಿಲ್ಲ ಅಂದ್ರೆ ನನ್ನ ತಾಯಿ ಸ್ಥಾನದಲ್ಲಿರೋ ಅತ್ತೆ ಅಂದ್ರೆ ನಿಮ್ ಗಮನಕ್ಕೆ ತರ್ತೀನಿ. ನೀವ್ ಹೇಳ್ದಾಗ ಮಾಡ್ತೀನಿ. ನಿನ್ನ ಗಂಡನ ಗಮನಕ್ಕೆ ಇದನ್ನ ತರೋದಿಲ್ವಮ್ಮ? ಯಾವಾಗ್ಲೂ ಆಫೀಸು ಬಿಸ್ನೆಸ್ ಅಂತ ಬ್ಯುಸಿ ಇರೋದ್ರಿಂದ ಅವ್ರಿಗೆ ಮನೇಲಿ ನಡೆಯೋ ವಿಷಯಗಳನ್ನೆಲ್ಲ ಹೇಳ್ತಾ ಹೋದ್ರೆ ಅವ್ರ ಮೇಲೆ ಅದು ಬೇರೆ ತರನೇ ಇಂಪ್ಯಾಕ್ಟ್ ಆಗ್ಬೋದು. ಹಾಗಾಗಿ ಮನೇಲಿರೋರೇ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ವೆರಿ ಗುಡ್. ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಟ್ಯಾಲೆಂಟ್ ನಿನ್ನಲ್ಲಿದೆ. ಸಂಸಾರನ ತೂಗಿಸ್ಕೊಂಡು ಹೋಗೋ ಜಾಣ್ಮೆನೂ ಇದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆ ಸಂಬಂಧನೇ ಸಿಕ್ಕಿದೆ ನಮಗೆ. ಎದುರುಗಡೆ ಕೂತಿರೋದು ಅರಸನ ಕೋಟೆಯ ಅಖಿಲಾಂಡೇಶ್ವರಿ ಅನ್ನೋ ಒಂದಿಷ್ಟು ಹಿಂಜರಿಕೆನೂ ಇಲ್ಲದೆ ಎಷ್ಟು ಸ್ಪಷ್ಟವಾಗಿ ಮಾತಾಡಿದೀಯಾ, ನಿನ್ನ ಅಭಿಪ್ರಾಯನ ಹೇಳಿದೀಯಾ. ಇದರಲ್ಲೇ ಗೊತ್ತಾಗತ್ತೆ ನೀನು ಎಷ್ಟು ಟ್ರಾನ್ಸ್ಪರೆಂಟ್ ಅಂತ. ಮತ್ತೆ ಬರೀ ಸ್ಟೇಟಸ್ ಮಾತ್ರ ಅಲ್ಲ, ಮೈಂಡ್ ಸೆಟ್ನಲ್ಲೂ ಕೂಡ ನೀನು ತುಂಬಾ ಪವರ್ಫುಲ್ ಆಗಿದೀಯಾ. ಇದುವರೆಗೂ ಅರಸನ ಕೋಟೆ ಅಖಿಲಾಂಡೇಶ್ವರಿ ಅಂತಂದ್ರೆ ವೆರಿ ಸ್ಟ್ರಾಂಗ್ ವುಮನ್ ಅನ್ನುವಂಥ ಮಾತಿತ್ತು. ಈಗ ಅವ್ರ ಸೊಸೆನೂ ಕೂಡ ಅಷ್ಟೇ ಸ್ಟ್ರಾಂಗ್ ಅನ್ನೋ ಮಾತು ಕೇಳಿ ಬರುತ್ತೆ. ನನಗೆ ನಿನ್ ಸ್ವಭಾವ ತುಂಬಾ ಇಷ್ಟ ಆಯ್ತು. ನಿನ್ನಂಥ ಸೊಸೆನೆ ನಾನು ಹುಡುಕ್ತಾ ಇದ್ದೀನಿ. ನಮ್ಮ ಬಿಸ್ನೆಸ್ ಸಾಮ್ರಾಜ್ಯನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಚೆನ್ನಾಗಿ ಓದಿರ್ಬೇಕು, ನನ್ನ ಸರಿಸಮನಾಗಿ ನಿಂತು ಮಾತಾಡೋ ಅರ್ಹತೆಯನ್ನ ಹೊಂದಿರಬೇಕು ಅಂದ್ಕೊಂಡಿದ್ದೆ. ಆ ಎಲ್ಲ ಕ್ವಾಲಿಟೀಸ್ ನಿನ್ನಲ್ಲಿದೆ. ನನಗಂತೂ ನೀನ್ ತುಂಬಾ ಇಷ್ಟ ಆಗಿದೀಯಮ್ಮ. ಹಾಗಾದ್ರೆ ಯಾಮಿನಿನೇ ನಮ್ಮನೆ ಸೊಸೆ ಆದದ್ದು ಫಿಕ್ಸ್ ಅಲ್ವಾಕ? ನಿಮ್ಮ ಮಾತು ಕೇಳಿ ತುಂಬಾನೇ ಸಂತೋಷ ಆಯ್ತು. ಹಾಗೆ ನಿಮ್ಮ ಮಗಂದು ಒಂದು ಮಾತು ಕೇಳಿದ್ರೆ ಚೆನ್ನಾಗಿತ್ತು. ಅವನು ನನ್ನ ಮಾತನ್ನ ಮೀರಲ್ಲ, ನನ್ನ ಆಯ್ಕೆನ ಯಾವತ್ತೂ ವಿರೋಧಿಸಲ್ಲ. ನಿಮ್ ಹುಡುಗಿನ ಕೇಳಿ ನನ್ನ ಮಗ ಇಷ್ಟ ಆದ್ನ ಅಂತ. ನಮ್ಗಂತೂ ನಿಮ್ಮ ಮಗ ನಿಮ್ಮ ಸಂಬಂಧ ಒಪ್ಪಿಗೆ ಆಗಿದೆ, ನನ್ನ ಮಗಳಿಗೂ ಒಪ್ಪಿಗೆ ಆಗಿರುತ್ತೆ. ಪರವಾಗಿಲ್ಲ ಸರ್, ನಿಮ್ಮ ಹುಡುಗಿನ ಒಂದು ಮಾತು ಕೇಳ್ಬಿಡಿ, ಅದರಲ್ಲೇನಿದೆ. ಹೇಳಮ್ಮ ಮಗಳೇ, ನಿನಗೆ ಈ ಸಂಬಂಧ ಓಕೆನಾ? ಒಂದು ನಿಮಿಷ. ಏನ್ ರಘು? ಅಖಿಲ, ನಾನು ಇದ್ರ ಸ್ವಲ್ಪ ಮಾತಾಡಬೇಕು. ಹೊರಗಡೆ ಬರ್ತೀಯಾ? ಹೇಳ್ತೀನಿ. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡೋದಿತ್ತು. 2 ನಿಮಿಷ ಬಂದ್ಬಿಟ್ಟು. ಅರಸನ್ ಕೋಟೆಗೆ ಸೊಸೆನ ಆಯ್ಕೆ ಮಾಡೋದಂದ್ರೆ ಸಾಮಾನ್ಯದ ಮಾತಾ? ಹೋಗಿ ಮಾತಾಡ್ಕೊಂಡು ಬನ್ನಿ ಮೇಡಮ್.